ಇವೆರಡು ಪಾತು ತೇರು ಎಳೆಯಕ್ಕಂತಲೇ ಇರೋದಿದು. ಮೊದಲು ಇಲ್ಲಿ ವಿಸಿಟರ್ಸಿಗೆ 5 ರೂಪಾಯಿ ಕೊಟ್ಟರೆ ನೋಡೋಕೆ ಬಿಡ್ತಿದ್ರು. ಈ ಥರ ಫ್ಲೋರ್ ವೈಸು 1 2 3 ಫ್ಲೋರ್ಸ್ ಅಂತ. ಇದು ಶ್ರೀ ಸದಾಶಿವಯ್ಯರ ಗದ್ದುಗೆ. ಹಾಯ್ ಗೈಸ್, ಇವತ್ತು ನಾವು ಶಿವಮೊಗ್ಗಕ್ಕೆ ಬಂದಿದ್ವಿ ವಾಪಸ್ಸು. ಇವತ್ತು ಶಿವಮೊಗ್ಗ ಪ್ರಸಿದ್ಧ ಏನಂದರೆ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ತೇರು ಈ ಶಿವಮೊಗ್ಗ ಇರೋದು, ಫುಲ್ ಏಷ್ಯಾ ಖಂಡದಲ್ಲಿ. ಇನ್ನೊಂದು ಈ ಶಿವಮೊಗ್ಗದಲ್ಲಿ ಇವತ್ತಿ ತಯಾರು ಮಾಡ್ತಾರೆ. ಅದು ಹಸುವಿನ ಸಗಣಿಯಿಂದ. ತೋರಿಸ್ತೀನಿ ಬರ್ರಿ, ತೋರಿಸ್ತೀನಿ ಹಸುವಿನ ನೋಡ್ಬೋದು. ಅಲ್ಲಿ ಈ ಥರ ಎಷ್ಟೋ ಇದ್ದಾವೆ ಹಸುಗಳು. ಇಲ್ಲಿ ಈ ಸೈಡ್ ಕಾಣಿಸ್ತಿದ್ದಾರೆ, ಅಲ್ಲಿ ಸೇಮ್ ಈ ಥರನೇ ಶೆಡ್, ಆ ಥರ ಕಂಟಿನ್ಯೂಸ್ ಶೆಡ್ ಇದ್ದಾವೆ. ಈ ಟೈಮಿಗೆ ಹಸುನೆಲ್ಲ ಮೇಯ್ಕ್ ಬಿಟ್ಟಿರ್ತಾರೆ. 6 ಗಂಟೆ ಸುಮಾರು ತಂದೆಲ್ಲ ಕಟ್ತಾರೆ. ಇವೆಲ್ಲ ಫುಲ್ ಆಗಿಬಿಡ್ತಾವೆ ಆ ಟೈಮಿಗೆ. ಇವಾಗ ಹಾಕಿದ್ದೀವು ಏನಂದು ಸಣ್ಣ ಮರಿ ಇರ್ತಾವೆ, ಅದಕ್ಕಷ್ಟೇ ಇವಾಗ ಕಟ್ಟಿರ್ತಾರೆ. ಅಥವಾ ಅದ್ರ ತಾಯಿ ಇರ್ತಾವಲ್ಲ, ಸಣ್ಣ ಮರಿ ಮತ್ತು ತಾಯಿನಷ್ಟೇ ಬಿಟ್ಟಿರ್ತಾರೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಹಸುನ ಈಗ ಮೇಯ್ಕ್ ಹಾಕೊಂಡು ಹೋಗಿರ್ತಾರೆ. ನೋಡ್ಬೋದು, ಇದು ಹಲಸು ಹಾಕೋಕ್ಕೆ ಹುಲ್ಲು ಐತಿಲ್ಲೇ ಇದೆ ತೇರು. ಅದನ್ನು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡೋಗಿ ವಾಪಸ್ ತೇರು ಬಿಡ್ತಾರೆ. ಅದಕ್ಕಂತಲೇ ಸಪ್ರೇಟಾಗಿ ಜಾಗ ಮಾಡಿದ್ದಾರೆ ನೋಡಿ. ಇಲ್ಲಿ ಇದೆಲ್ಲ ಇವೆರಡು ಪಾತು ತೇರು ಎಳೆಯಕ್ಕಂತಲೇ ಇರೋದಿದು. ನೋಡ್ಬೋದು, ಕಾಣಿಸ್ತಲ್ಲ ಮಿಡಲ್ ಲೈನ್ ಫುಲ್ ತೇರು ಎಳೆಯಕ್ಕಂತಲೇ ಮಾಡಿರೋದು. ಫುಲ್ ದೊಡ್ಡದೈತಿ. ಮತ್ತು ಹಸುವನ್ನು ತೋರಿಸ್ತೀನಿ ಬರೀಲಿಲ್ಲ. ಅವು ಅಷ್ಟೇ ಶೆಡ್ಡಲ್ಲಿರೋದು ತಾಯಿ ಮತ್ತು ಮಗು ಹಸು. ಇದು ಇಲ್ಲಿ ನೋಡಿ ಬನ್ನಿ, ಇಲ್ಲಿ ಎಲ್ಲ ಹಸು ಎಲ್ಲಿದೆ ಅಂತೇಳಿ. ನೋಡ್ಬೋದು ಅಲ್ಲಿ ಎಷ್ಟು ಹಸು ಇದಾವೆ ಅಂತ. ಫುಲ್ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಫುಲ್ ಹಸುನ ಇರೋದು. ಮೊದಲು ಇಲ್ಲಿ ವಿಸಿಟರ್ಸಿಗೆ 5 ರೂಪಾಯಿ ಕೊಟ್ಟರೆ ನೋಡೋಕೆ ಬಿಡ್ತಿದ್ರು. ಈ ಥರ ಫ್ಲೋರ್ ವೈಸು 1 2 3 ಫ್ಲೋರ್ಸ್ ಅಂತ. ಬಟ್ ಇವಾಗ ಯಾಕೋ ಕ್ಲೋಸ್ ಮಾಡಿದ್ದಾರೆ. ಅದನ್ನು ಕೇಳ್ಕೊಂಡು ನಾವು ಹೊರಗಡೆ ಹೋಗಿಬಿಡ್ತಾರೆ ಅಂತ. ಇಲ್ಲ ಕ್ಲೋಸ್ ಇದೆ ಅಂತಂದ್ರು. ಇವಾಗ ನೋಡ್ಬೋದು, ಇನ್ನೂ ಇಷ್ಟು ಹೈಟ್ ಇದೆ ಅಲ್ಲ, ಆತೆ ಹೊರಗಡೆ ತಂದು ಇನ್ನೂ ಅಲಂಕಾರ ಮಾಡಿದರೆ ಇನ್ನೂ ಫುಲ್ ದೊಡ್ಡದು ಹೈಟ್ ಆಗುತ್ತೆ. ಇದು ಕುಮಾರೇಶ್ವರ ಗುಡಿ. ಇದು ಮಾಡಿದ್ದಾರೆ ನೋಡಿ, ಕುಮಾರೇಶ್ವರ ಸ್ವಾಮಿಯವರು. ಇದು ಶ್ರೀ ಸದಾಶಿವಯ್ಯರ ಗದ್ದುಗೆ. ಇದು ಒಂಥರ ಲೋಟಸ್ ಆಕಾರದಾಗೈತಿ. ಇದು ಇಲ್ಲೊಂದು ಮ್ಯೂಸಿಯಂ ಇತ್ತು, ಇಲ್ಲೆಲ್ಲ ಒಂದು
ಅಲ್ಲಿ ಹಿಂದಿತ್ತು ಅಲ್ಲೆಲ್ಲ ಶಾಲೆ ಇಲ್ಲ ನೋಡಿ. ಹ್ಞೂ ಅಲ್ಲೈತಲ್ಲ ಅದು ಶಾಲೆ ಅದು. ಹ್ಞೂ ಅಲ್ಲಿ ಕಾಣಿಸುತ್ತಲ್ಲ ಅದು ಶಾಲೆ ಅದು. ಇಲ್ಲಿ ಸ್ವಾಮಿಗಳು ನಡೆಸ್ತಾ ಇದ್ದಾರೆ. ಇದು ಇವೆಲ್ಲ ಶಾಲೆ, ಇವೆಲ್ಲ ಹಾಸ್ಟೆಲ್ ಅನ್ಕೊತಿದೆಯಲ್ಲ, ಇದೆಲ್ಲ ಹಾಸ್ಟೆಲು, ಅದು ಶಾಲೆ ಅದು.